ವಿವೇಕಾನಂದರು ಒಮ್ಮೆ ಲಂಡನ್ನಿಗೆ ಹೋಗಿದ್ರಂತೆ. ಅಲ್ಲಿ ಅವರು ಕಾವಿ ಬಟ್ಟೆ ಧರಿಸಿ ಹೋಗುವಾಗ ಅಲ್ಲಿಯ ಒಬ್ಬ ಲೋಕಲ್ ಸಿಟಿಸನ್ ಕೇಳ್ತಾರೆ, ಹೇ ಮ್ಯಾನ್, ವೈ ಕಾಂಟ್ ಯು ಡ್ರೆಸ್ ಅಪ್ ಲೈಕ್ ಎ ಜೆಂಟಲ್ ಮ್ಯಾನ್ ಅಂತ ಕೇಳಿದಂತೆ. ಹೇ, ವೈ ಕಾಂಟ್ ಯು ಡ್ರೆಸ್ ಅಪ್ ಲೈಕ್ ಎ ಜೆಂಟಲ್ ಮ್ಯಾನ್? ಆವಾಗ ವಿವೇಕಾನಂದ ಅವರು ಬಹಳ ಸ್ಮೈಲ್ ನೀಡಿ ಹೇಳಿದ್ರಂತೆ, ಲುಕ್ ಮೈ ಡಿಯರ್ ಬ್ರದರ್, ಇನ್ ಯುವರ್ ಕಂಟ್ರಿ ಎ ಟೇಲರ್ ಮೇಕ್ಸ್ ಎ ಜೆಂಟಲ್ ಮ್ಯಾನ್, ಬಟ್ ಇನ್ ಅವರ್ ಕಂಟ್ರಿ ಕ್ಯಾರೆಕ್ಟರ್ ಮೇಕ್ಸ್ ಅ ಜೆಂಟಲ್ ಮ್ಯಾನ್. ಎರಡು ತರದ ಜೀವನವಿವೆ. ಒಂದು ಭೋಗಿ ಜೀವನ, ಇನ್ನೊಂದು ಯೋಗಿ ಜೀವನ. ಈ ಭೋಗಿ ಜೀವನ ಏನೆಂದ್ರೆ, ನಮಗೆ ಜೀವನದಲ್ಲಿ ಎಷ್ಟೆಲ್ಲ ಜೀವನವನ್ನ ಸಂಪೂರ್ಣವಾಗಿ ಸವಿಯಲಿಕ್ಕೆ ಆಗ್ತದೆ ಅದನ್ನೆಲ್ಲ ಸವಿದು ನಂತರ ನಾವು ಈ ಲೋಕದಿಂದ ಹೋಗುವ ಅಂತ ಕೆಲವು ವರ್ಗದ ಜನರು ಯೋಚನೆ ಮಾಡ್ತಾರೆ. ಅದರಿಂದ ಏನು ತಪ್ಪಿಲ್ಲ. ಅದೊಂದು ಐಸ್ ಕ್ರೀಮ್ನ ತರ. ಐಸ್ ಕ್ರೀಮ್ ಹೇಗೆ ಇರ್ತದೆ, ಅದು ಕರಗಿ ಹೋಗುವುದಕ್ಕಿಂತ ಮುಂಚೆ ಅದನ್ನು ತಿಂದು ಮುಗಿಸುವ ಅಂತ. ಎರಡನೇದು ಯೋಗಿ ಜೀವನ. ಈ ಯೋಗಿ ಜೀವನದಲ್ಲಿ ಇಲ್ಲಿ ತುಂಬಾ ಜನರಿದ್ದಾರೆ, ಧರ್ಮ ಗುರುಗಳಿದ್ದಾರೆ, ಅವರು ಯೋಗಿ ಜೀವನವನ್ನು ಚೂಸ್ ಮಾಡಿದ್ದಾರೆ. ಈ ಯೋಗಿ ಜೀವನ ಹೇಗೆಂದ್ರೆ, ಅದು ಮೇಣದ ಬತ್ತಿ ಇದ್ದಾಗೆ. ಈ ಮೇಣದ ಬತ್ತಿ ಕರಗಿ ಹೋಗುವುದಕ್ಕಿಂತ ಮುಂಚೆ ನಾವು ಸಮಾಜಕ್ಕೆ ಬೆಳಕು ನೀಡುವ ಎಂಬ ಉದ್ದೇಶದಿಂದ ಬದುಕುವವರು. ನಮ್ಮಲ್ಲಿ ತುಂಬಾ ಜನರು ಇದ್ದಾರೆ, ಸ್ವಲ್ಪ ಭೋಗಿ ಜೀವನ, ಸ್ವಲ್ಪ ಯೋಗಿ ಜೀವನ, ಎರಡರಲ್ಲೂ ಕೂಡ ಇದ್ದಾರೆ. ಆದರೆ ಜೋಸೆಫ್ ಕ್ರಾಸ್ಟರ್ ಅವರು ಇವತ್ತು ಯೋಗಿ ಜೀವನವನ್ನು ಅನುಸರಿಸ್ತಾ ಇದ್ದಾರೆ ಎಂದು ಹೇಳಲಿಕ್ಕೆ ಬಹಳ ಧೈರ್ಯ ಮತ್ತು ಹೆಮ್ಮೆಯಿಂದ ನಾನು ನಿಮ್ಮ ಹತ್ರ ಹೇಳಿಕೊಳ್ತೇನೆ. ಯಾಕೆಂದ್ರೆ ಅವರು ಮಾಡುವ ಈ ಕೆಲಸ ಒಂದು ಮೇಣದ ಬತ್ತಿಯಂತೆ. ಅವರಿಂದ ದೇಶದ ಅಥವಾ ರಾಜ್ಯದ ಎಲ್ಲ ನಿರ್ಗತಿಕರನ್ನು ಇಲ್ಲಿ ಕರೆದು ಅವರಿಗೆ ಸಾಕಲು ಆಗುವುದಿಲ್ಲ. ಆದರೆ ಅವರಿಂದ ಏನೆಲ್ಲ ಸಾಧ್ಯವಾಗ್ತದೆ, ಅವರ ಮೇಣದ ಬತ್ತಿನ ಬದುಕಿನಲ್ಲಿ ಹೇಗೆ ಬೆಳಕು ನೀಡಬಹುದು ಎಂದು ಅವರು ನಮಗೆ ತೋರಿಸಿಕೊಟ್ಟಿದ್ದಾರೆ. ವಿಶೇಷವಾಗಿ ನಾನು ಗಮನಿಸಿದ್ದು, ಇವತ್ತು MC ಅವರು ಹೇಳಿದ್ದಾರೆ, ಅವರು ಕಾಲಿಗೆ ಚಪ್ಪಲಿ ಹಾಕಲ್ಲ. ನಾವು ಜೊತೆಗೆ ಒಮ್ಮೆ ಇಸ್ರೇಲ್ಗೆ ಹೋದಾಗ ಇವರು ನಡು ರಸ್ತೆಯಲ್ಲಿ ಚಪ್ಪಲಿ ಹಾಕದೆ ಹೋಗ್ತಾರೆ. ಕೆಲವರು ಇವರನ್ನು ನೋಡ್ತಾರೆ, ಇಂಚಿನ ಮಾರ್ರೆ ಚಪ್ಪಲಿಗೆ ತೊಂದ್ರಲ್ಲ, ಕಾಸಿ ಜಂಬೇಡ, ಇಂಚಿನ ಅವಸ್ಥೆ. ಅದು ಬಿಡಿ, ದುಬೈಗೆ ಹೋದಾಗ 50 ಡಿಗ್ರಿ ಬಿಸಿಲಲ್ಲಿ ಆ ಮಾರ್ಗದಲ್ಲಿ ಈ ಪುಣ್ಯಾತ್ಮ ಹೇಗೆ ನಡೆದುಕೊಂಡು ಹೋಗ್ತಾನೆ ದೇವರಿಗೊಬ್ಬರು ಗೊತ್ತು. ಅಲ್ಲ, ಅದೊಂದು ವಿಶೇಷವಾದ, ತುಂಬ ಜನರು ಅದನ್ನು ನೋಟಿಸ್ ಮಾಡಲ್ಲ. ನನಗೆ ಇವರನ್ನು ನೋಡುವಾಗ ಸ್ವಾಮಿ ವಿವೇಕಾನಂದರ ಮಾತುಗಳು ನೆನಪಿಗೆ ಬರ್ತವೆ. ವಿವೇಕಾನಂದರು ಒಮ್ಮೆ ಲಂಡನ್ನಿಗೆ ಹೋಗಿದ್ರಂತೆ. ಅಲ್ಲಿ ಅವರು ಕಾವಿ ಬಟ್ಟೆ ಧರಿಸಿ ಹೋಗುವಾಗ ಅಲ್ಲಿಯ ಒಬ್ಬ ಲೋಕಲ್ ಸಿಟಿಸನ್ ಕೇಳ್ತಾರೆ, ಹೇ ಮ್ಯಾನ್, ವೈ ಕಾಂಟ್ ಯು ಡ್ರೆಸ್ ಅಪ್ ಲೈಕ್ ಎ ಜೆಂಟಲ್ ಮ್ಯಾನ್ ಅಂತ ಕೇಳಿದಂತೆ. ಹೇ, ವೈ ಕಾಂಟ್ ಯು ಡ್ರೆಸ್ ಅಪ್ ಲೈಕ್ ಎ ಜೆಂಟಲ್ ಮ್ಯಾನ್? ಆವಾಗ ವಿವೇಕಾನಂದ ಅವರು ಬಹಳ ಸ್ಮೈಲ್ ನೀಡಿ ಹೇಳಿದ್ರಂತೆ, ಲುಕ್ ಮೈ ಡಿಯರ್ ಬ್ರದರ್, ಇನ್ ಯುವರ್ ಕಂಟ್ರಿ ಎ ಟೇಲರ್ ಮೇಕ್ಸ್ ಎ ಜೆಂಟಲ್ ಮ್ಯಾನ್, ಬಟ್ ಇನ್ ಅವರ್ ಕಂಟ್ರಿ ಕ್ಯಾರೆಕ್ಟರ್ ಮೇಕ್ಸ್ ಅ ಜೆಂಟಲ್ ಮ್ಯಾನ್. ಆ ಸಂದೇಶ ನಾನು ಇವತ್ತು ಜೋಸೆಫ್ ಅವರ ಹತ್ರ ನೋಡಿದ್ದೇನೆ. ಚಪ್ಪಲ್ ಇರಲಿ ಇರದೆ ಹೋಗಲಿ, ಎಷ್ಟೇ ಕಾಸ್ಟ್ಲಿಯ ಶೂಸ್ ಇರಲಿ, ಎಷ್ಟೇ ಕಾಸ್ಟ್ಲಿಯ ಚಪ್ಪಲ್ ಇರಲಿ, ಆದರೆ ಅವರು ಅವರ ಗುಣವನ್ನು ತೋರಿಸಿ ಇಡೀ ಸಮಾಜಕ್ಕೆ ಒಂದು ಬದಲಾವಣೆ ತರುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಅವರ ಕೆಲಸ ಇನ್ನೂ ಕೂಡ ಮುಂದುವರಿದು ಹೋಗಲಿ. ಮಾಧ್ಯಮದ ದೃಷ್ಟಿಯಿಂದ ನಮ್ಮಿಂದ ಏನೆಲ್ಲ ಮಾಡಲಿಕ್ಕೆ ಆಗ್ತದೆ ಅದೆಲ್ಲ ಸಹಾಯವನ್ನು ಈ ಸಂದರ್ಭದಲ್ಲಿ ನಾವು ಈ ಹಿಂದೆ ಕೂಡ ಅವರ ಜೊತೆಗೆ ನಿಂತಿದ್ದೇವೆ. ಇನ್ನು ಮುಂದೆ ಕೂಡ ಇಂಥ ಕೆಲಸವನ್ನು ಮಾಡುವಾಗ ಅವರ ಜೊತೆಗೆ ಇದ್ದೇವೆ. ಮತ್ತು ಇಲ್ಲಿ ಇವತ್ತಿನ ಈ ಒಂದು ಡಿ ಅಡಿಕ್ಷನ್ ಸೆಂಟರ್ ಏನಿದೆ ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ ಪ್ರತಿಯೊಬ್ಬರನ್ನ ಇಲ್ಲಿ ನಾನು ಸ್ಮರಿಸಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಯಾಕಂದರೆ ತನ್ನ ಕಿಸೆಯಲ್ಲಿದ್ದದ್ದು ಇನ್ನೊಬ್ಬನಿಗೆ ಕೊಡುವುದು ಅಷ್ಟು ಸುಲಭದ ಮಾತಲ್ಲ. ನಮ್ಗೆಲ್ರಿಗೂ ಕೊಡಲಿಕ್ಕೆ ಆಗುವುದಿಲ್ಲ, ನಮ್ಗೆ ಗೊತ್ತು. ನಮಗೆ ಬೇರೆ ಬೇರೆ ರೀತಿಯಲ್ಲಿ ಹೆಲ್ಪ್ ಮಾಡಬಹುದು. ಆದರೆ ಕಿಸೆಯಲ್ಲಿದ್ದ ಹಣವನ್ನು ಇನ್ನೊಬ್ಬರಿಗೆ ದಾನದ ರೂಪದಲ್ಲಿ ಕೊಡುವುದು ಅಷ್ಟು ಸುಲಭವಲ್ಲ, ಅದು ಕೊಟ್ಟವರಿಗೆ ಮಾತ್ರ ಗೊತ್ತು. ಆದ್ದರಿಂದ ನಿಮಗೆಲ್ಲರಿಗೂ ಯಾರೆಲ್ಲ ಈ ಒಂದು ಪ್ರಾಜೆಕ್ಟ್ಗೆ ಹೆಲ್ಪ್ ಮಾಡಿದ್ದೀರಾ, ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಈ ಡಿ ಅಡಿಕ್ಷನ್ ಸೆಂಟ್ರಲ್ಲಿ ವಿಜಯಲಕ್ಷ್ಮಿ ಮೇಡಮ್ ಹೇಳಿದಾಗೆ ಇದು ಪ್ರಾಸ್ಪರ್ ಆಗುವುದು ಬೇಡ, ಇಲ್ಲಿ ಬರುವ ಜನಗಳ ಸಂಖ್ಯೆ ಕಡಿಮೆ ಆಗಲಿ ಅಂತ ನಾವು ಈ ಸಂದರ್ಭದಲ್ಲಿ ಬೇಡ್ತೇವೆ. ಆದರೆ ಯಾರಿಗಾದರೂ ಅಂತಹ ಒಂದು ಅವಶ್ಯಕತೆ ಇದ್ದಲ್ಲಿ ಅದರಿಂದ ಹೆಲ್ಪ್ ಆಗಲಿ ಅಂತ ಹೇಳಿ ನನಗೆ ಈ ಅವಕಾಶವನ್ನು ನೀಡಿದ್ದಕ್ಕೆ ಸ್ನೇಹಾಲಯ ಮತ್ತು ನಮ್ಮ ಎಲ್ಲ ತಂಡದವರಿಗೆ ಅಭಿನಂದನೆ ಸಲ್ಲಿಸಿ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್.